ತ್ರಿಷಾ ಎಜುಕೇಶನ್ ಚಾರಿಟಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ನ ಮುಖ್ಯಸ್ಥೆಯಾದ ನಾನು ಅಶ್ವಿನಿ ಚವಾಣ್. ನಾವು 15/5/2025 ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಮತ್ತು SSLC ಮತ್ತು PUC ಯಲ್ಲಿ ಎಷ್ಟಪ್ಪ ಅಂದ್ರೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಚೇತನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದು ಕೊಡಕ್ ಕಾರಣ ಏನಂದ್ರೆ, ಅಂಬೇಡ್ಕರ್ ಅವರ ಸಿದ್ಧಾಂತ ಪ್ರಕಾರ ನಾವು ಮಕ್ಕಳನ್ನು ಸ್ಫೂರ್ತಿ ತುಂಬಬೇಕು ಅನ್ನುವ ಉದ್ದೇಶದಿಂದ ಈ ಮಕ್ಕಳ ಪ್ರತಿಭೆಯನ್ನು ನೋಡಿ ಬರ್ತಕ್ಕಂತ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ಹೀಗೆ ಓದ್ಬೇಕನ್ನೋ ಉದ್ದೇಶದಿಂದ ಇವ್ರಿಗೆ ನಾವು ಒಂದು ಸಪೋರ್ಟ್ ಮಾಡಿ ಇವ್ರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಅರುಣ್ ಕುಮಾರ್ MY ಪಾಟೀಲ್ HK ಸೊಸೈಟಿ ನಿರ್ದೇಶಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ಬರ್ತಾ ಇದ್ದಾರೆ. ಮತ್ತೆ ಭಾವಚಿತ್ರಕ್ಕೆ ಮಾಲಾರ್ಪಣೆ ಡಾಕ್ಟರ್ ಸುರೇಶ್ L ಶರ್ಮಾ, ಅಧ್ಯಕ್ಷಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಕಲಬುರ್ಗಿ ಇವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು ಶ್ರೀ ರಾಜ್ಕುಮಾರ್ ರಾಠೋಡ್, ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಲಬುರ್ಗಿ, ಶ್ರೀ MS ಅಲ್ಲಾ ಬಕಾಶ, ಅಪ್ಪರ್ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕಲಬುರ್ಗಿ. ಪ್ರಶಸ್ತಿ ಪ್ರದಾನ ಶ್ರೀ ಬಾಲರಾಜ್ ಗುತ್ತೇದಾರ್, JDS ಜಿಲ್ಲಾ ಅಧ್ಯಕ್ಷರು ಕಲಬುರ್ಗಿ. ಅಧ್ಯಕ್ಷತೆಯನ್ನು ನಾನು ಶ್ರೀಮತಿ ಅಶ್ವಿನಿ ಚವಾಣ್, ತ್ರಿಷಾ ಎಜುಕೇಶನ್ ಚಾರಿಟಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಮುಖ್ಯಸ್ಥೆ, ನಾನು ಅಧ್ಯಕ್ಷತೆಯನ್ನು ತೆಗೆದಿರುತ್ತೇನೆ. ಮುಖ್ಯ ಅತಿಥಿಗಳು ಶ್ರೀ ಮಾಂತೇಶ್ ಪಾಟೀಲ್, ಸಂಚಾಲಕರು ಆರಕ್ಷಕ ನಿರೀಕ್ಷಕರು ಕಲಬುರ್ಗಿ, ಶ್ರೀ ಜಗನ್ನಾಥ್ ಸೂರ್ಯವಂಶಿ, ಬೀದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರು, ಕುಮಾರಿ ಮಾಲಾಕಣಿ 4 ಚಕ್ರ ಮುಖ್ಯಸ್ಥರು, ಶ್ರೀಮತಿ ಅನ್ನಪೂರ್ಣ R ಸಂಗೊಳ್ಗಿ. ಗೌರವ ಉಪಸ್ಥಿತಿ ಸುನಂದಾ ಚವ್ಹಾಣ್, ಶ್ರೀಮತಿ ಸಂಗೀತಾ ಚವ್ಹಾಣ್. ನಿರೂಪಣೆ ಪ್ರಿಯಾ ಗಡ್ಡಾಳೆ. ಸ್ಫೂರ್ತಿ ಚೇತನ ಪ್ರಶಸ್ತಿ ನಾವು ಕೊಡ್ತಾ ಇರೋದು ನಿಮ್ಗ ಆ ಮಕ್ಕಳ ಹೆಸರನ್ನು ಹೇಳ್ತೀವಿ. PUC ಹುಡುಗರು ನೇಹಾ ಸೂರ್ಯಕಾಂತ್, ಮಹಾಲಕ್ಷ್ಮಿ ಬೆಣ್ಣೂರ್, ದಿವ್ಯಾ ಪುರೋಹಿತ್, ಅಪೇಕ್ಷಾ ಸಿದ್ರಾಮ್, ಚೇತನಾ ದಿಲೀಪ್ ಕುಮಾರ್. PUC ವಿದ್ಯಾರ್ಥಿಗಳು. ಮತ್ತೆ SSLC ವಿದ್ಯಾರ್ಥಿಗಳು ರಾಗಿಣಿ ವೈದ್ಯನಾಥ್, ವೀರೇಶ್ ನಾಗೇಂದ್ರ, ಶರಣಬಸಪ್ಪ ಮಹಂತಪ್ಪ ಹಡಪದ್, ಅಪೂರ್ವ ಸುನೀಲ್ ಪಾಟೀಲ್, ಶ್ರೇಯಾ ಸೂರ್ಯಕಾಂತ್. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಿಯಾ ನೃತ್ಯಕಲಾ ಹಾಗೂ ಸಂತೋಷ್ ಬಿರಾದರ್ ಇವರಿಂದ ಮಾಡ್ತಾ ಇದ್ದೀವಿ. ಸೊ ನಾಡಿನ ಸಮಸ್ತ ಜನರಿಗೆ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಲು ಇಚ್ಛಿಸ್ತೇನೆ. ಕಾರ್ಯಕ್ರಮ ಎಲ್ಲಿ ಮೇಡಮ್? ಅನ್ನಪೂರ್ಣ ಕ್ರಾಸ್ ನಲ್ಲಿರುವ ಕಲಾಮಂಡಲದಲ್ಲಿ ಮಾಡ್ತಾ ಇದ್ದೇವೆ. ದಿನಾಂಕ ಮತ್ತೆ ಸಮಯ 15ನೇ ತಾರೀಕು, ಸಮಯ 11 ಗಂಟೆಗೆ.